ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಈ ವ್ಲಾಗ್ ಬಂದು ದೀಪಾವಳಿ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಶುರು ಮಾಡೋಣ. ಯಾರ್ಯಾರು ನಾನು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೋ ಸಮ್ ಲವ್ ಅಂತ ಕೇಳ್ಕೊತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಶಾಪಿಂಗ್ಗೆ ಈಗ ಕಮರ್ಷಿಯಲ್ಗೆ ಬಂದಿದ್ದೀವಿ, ಕಮರ್ಷಿಯಲ್ ಸ್ಟ್ರೀಟ್ಸ್ಗೆ. ಸೊ ತುಂಬಾ ಟ್ರಾಫಿಕ್ ಜಾಮ್ ಇತ್ತು. ಹಬ್ಬ 2 ದಿನ ಮುಂಚೆ ನಾವು ಹೋಗಿದ್ದು ಶಾಪಿಂಗ್ಗೆ. ಸೊ ಹಾಗಾಗಿ ತುಂಬಾ ಟ್ರಾಫಿಕ್ ಎಲ್ಲ ಕಡೆನೂ. ಹಬ್ಬ ಇರಲಿ ಇಲ್ಲ ಅನ್ನಲಿ ಬ್ಯಾಂಗ್ಳೂರು ಟ್ರಾಫಿಕ್ ಈ ನಡುವೆ ಹೇಳೋಕ್ಕೆ ಆಗಲ್ಲ, ತುಂಬಾ ವರ್ಸ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇದೆ. ಸೊ ಯಾವಾಗಲೂ ನಾವು ಬಂದಾಗ ವೆಸ್ಟ್ ಸೈಡ್ ಪಕ್ಕ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇದೆ. ಸೊ ನಾವು ಇಲ್ಲೇ ಯಾವಾಗಲೂ ಪಾರ್ಕ್ ಮಾಡೋದು. ಸೊ ನಾವೀಗ ಮೇನ್ ಸ್ಟ್ರೀಟ್ಗೆ ಹೋಗ್ತಿಲ್ಲ, ಅದರ ಪಕ್ಕದಲ್ಲಿರೋ ಇಬ್ರಾಹಿಂ ಸ್ಟ್ರೀಟ್ಗೆ ಹೋಗ್ತಿದ್ದೀವಿ. ಸೊ ಈ ರೋಡ್ ಅದು. ಈ ಸ್ಟ್ರೀಟ್ ಲೋಕಲ್ ಶಾಪ್ಸ್ ಎಲ್ಲ ಇದೆ, ನೋಡ್ತಿದ್ದೀರಲ್ಲ. ಸೊ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಆದರೆ ನನ್ನ ಮಗಳ ಸೈಜ್ ಇದ್ದಿಲ್ಲ. ನಮ್ಮಮ್ಮ ನೋಡಬೇಕು ಅಂತ ನೋಡಿದರು, ಬಟ್ ಸೈಜ್ ಇಶ್ಯೂಯಿಂದ ಸೊ ನಾವು ಬೇಡ ಅಂತ ಹೇಳಿ ಬಂದ್ವಿ. ನಾನು ಈ ಶಾಪ್ಗೆ ಸೆಕೆಂಡ್ ಟೈಮ್ ಬರ್ತಿರೋದು. ಕ್ವಾಲಿಟಿ ಚೆನ್ನಾಗಿದೆ, ತಾಸು ಅಂತ ಹೇಳಿ ಈ ಶಾಪ್ಗೆ ಬಂದಿರೋದು ಸೆಕೆಂಡ್ ಟೈಮ್. ಸೊ ಇಬ್ಬರಿಗೂ ಸಿಗುತ್ತೆ ಇಲ್ಲಿ ಅಂತ ಹೇಳಿ ಬಂದಿದ್ದೀವಿ. ಮತ್ತು ರೀಸನಬಲ್ ಕೂಡ ಇರುತ್ತೆ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿದೆ, ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಅದಕ್ಕೆ ಇದು ಚೆನ್ನಾಗುತ್ತೆ ಗುಜ್ಜಿನ ಅಂತ. ಅದೇ ಚೆನ್ನಾಗಿದೆ. ಫಸ್ಟ್ ಒನ್ನು ಚೆನ್ನಾಗಿದೆ. ಪ್ರೈಸ್ ಎಷ್ಟು? 920. ಸೇಮಾ? 1500. ಅದಕ್ಕೆ ಇದಕ್ಕೆ ಸೂಪರ್ ಆಗಿದೆ. ಬ್ಯಾಕ್ ಸೈಡ್ ಕೂಡ ಪ್ರಿಂಟ್ ಇರ್ತದೆ, ಚೆನ್ನಾಗಿದೆ. ಇದು ಚೆನ್ನಾಗಿತ್ತಲ್ಲ, ದೀಪಾವಳಿ ಚೆನ್ನಾಗಿದೆ ಈ ಥರ. ಪಟಾಕಿ ಹೊಡಿ. You make my heart smile. It is never too late to fall in love. ಇದು ಪ್ಲಾಜೋನೇ ನಾನು ತಗೊಂಡಿರೋದು, ಅದು ಫ್ಲೇರ್ ಪ್ಲಾಜೋ. ಮತ್ತೆ ಇದು ಪ್ರೈಸ್ ಡಿಫ್ರೆಂಟ್ ಇರುತ್ತಲ್ಲ, ಇದರಲ್ಲಿ ಬೇರೆ ಬೇರೆ ಯಾವುದು ಪ್ರೈಸ್ ಇರು ಇಲ್ಲ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಅಲ್ಲ. ಅವಳೆಲ್ಲಾದ್ರೂ ಚೆನ್ನಾಗಿ ಕಾಣಿಸ್ತಾರೆ. ಕರೆಕ್ಟು. ನೀನಿನ್ನ ನನ್ನ ಮೊಮ್ಮಗಳು ಚಿಕ್ಕವಳು ಅಂದ್ಕೊಂಡಿರೋ, ಅವಳು ಬೆಳೀತಾ ಇರ್ತಾಳೆ. ಅವಳಿಗೆ ಈಗ ದೊಡ್ಡ ಸೈಜ್ ಬೇಕು, ಕಫ್ತಾ ಥರ. ಅದು ಹಾಕಿದ್ರೇ ಗೊತ್ತಾಗೋದು ಅದ್ರ ಲುಕ್ಕು. ಲೋಚನ್ಗೆ ನೈಟ್ ಡ್ರೆಸ್ಸಸ್ ಮತ್ತು ಕಾಟ್ ಸೆಟ್ ಥರದ್ದು ಬೇಕಿತ್ತು. ಸೊ ಹಾಗಾಗಿ ಶಾಪ್ಗೆ ಬಂದಿದ್ದೀವಿ. ಆ ರೋಡ್ ಆಪೋಸಿಟಲ್ಲೇ ಇರುವಂಥ ಶಾಪ್ ಇದು. ಸೊ ಇಲ್ಲಿ 1-2 ಜೊತೆ ಪರ್ಚೇಸ್ ಮಾಡಿದ್ವಿ ಲೋಚನ್ಗೆ. ಗಿಫ್ಟ್ ಶಾಪ್ ಆಪೋಸಿಟಲ್ಲಿ ಶೂಸ್ದು ಶಾಪ್ ಇತ್ತು, ಕ್ರಾಕ್ಸ್ದು. ಸೊ ಇಲ್ಲಿ ಮಕ್ಕಳಿಗೆ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ತುಂಬಾ ಕಲೆಕ್ಷನ್ಸ್ ಇತ್ತು. ಸೊ ಹಾಗಾಗಿ ಇಲ್ಲೇ ನೋಡಿದ್ವಿ, ಇಲ್ಲೇ ಪರ್ಚೇಸ್ ಕೂಡ ಮಾಡಿದ್ವಿ.
ಇದು ರಿಯಲ್ ರ್ಯಾಬಿಟ್ ಥರ ಇದೆಯಾ ಬಿಡು. ಬ್ಲ್ಯಾಕ್ ತಗೋ, ಚೆನ್ನಾಗಿದೆ. ಬಟರ್ಫ್ಲೈ ತಗೋಕಿತ್ತನ, ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿದೆ. ಇಲ್ಲ ಇಲ್ಲ ಕರೆಕ್ಟ್. ಬೇಡ ಅಂದ್ರೆ ರಿಮೂವ್ ಮಾಡು. ಓಕೆ, ನಾ ರಿಮೂವ್ ಮಾಡ್ಕೊ ಬಟರ್ಫ್ಲೈ ಕೊಡ್ತೀನಿ. ಬೇಕು ಅಂತ ಟ್ರೈ ಮಾಡೋದು. ಓಕೆ ಅಲ್ವಾ? ಕರೆಕ್ಟ್ ಇದೆಯಲ್ಲ? ಇದು ಬೇಕಾ ಚಾನ್ಸು ಬೇಡ ಇಲ್ಲ. ನಂಗೆ ಬೇಡಮ್ಮ, ನಂಗೆ ಬಾತ್ ಹ್ಯಾಂಗಿಂಗ್ನ 600 ಹೇಳಿದರು. 150, 150, 300 ಕೊಟ್ಟೆ ಪೇರ್ಗೆ. ಸೊ ಲೈಟ್ನಿಂಗ್ಸ್ ಎಲ್ಲ ದೀಪಾವಳಿಗೆ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಅಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು. ಮತ್ತು ಇಲ್ಲಿಂದ ನಾವು ಹೋಗಿದ್ದು ಭಾಸ್ಕರ್ಗೆ, ನಮ್ಮ ಅಪ್ಪಗೆ ಬಟ್ಟೆ ತೊಗೊಳಕ್ಕೆ. ಇಲ್ಲಿಂದ ಇಂದಿರಾನಗರ್ ESI ಸಿಗ್ನಲ್ ಸ್ಟ್ರೈಟ್ ಹೋದರೆ ಈ ಶಾಪ್ ಬರುತ್ತೆ. ನಮ್ಮ ರೆಗ್ಯುಲರ್ ಪರ್ಚೇಸ್ ಇಲ್ಲೇ ಆಗೋದು, ನಮ್ಮ ಮನೆಯಲ್ಲಿ ಭಾಸ್ಕರ್ಗೆ ಮತ್ತು ನಮ್ಮ ಡ್ಯಾಡಿಗೆ. ಸೊ ಇಲ್ಲೇ ಬಂದಿದ್ದೀವಿ. ಈ ಶಾಪ್ ನೇಮ್ ಆಲ್ರೆಡಿ ನಿಮ್ಮೆಲ್ರಿಗೂ ಹೇಳಿದ್ದೀನಿ, ತೋರಿಸ್ಕೊಟ್ಟಿದ್ದೀನಿ ಕೂಡ, NV ಅಂತ ಹೇಳಿ. ಬಂದಿದೆ ಸರ್ ಎಲ್ಲ ಮಿಕ್ಸಿಂಗ್. ಅಲ್ಲಿದೆ ನೋಡಿ ಎಲ್ಲಿ ನೋನ್ ಮಾಡ್ದಂತೆ. ನೋನ್ ಮೈ ಚೆನ್ನಾಗಿದೆ. ಚೆನ್ನಾಗಿದೆ, ಇರ್ಲಿ ಬಿಡು. ನಂದು ಪಿಂಕ್ ಸ್ಯಾರಿ. ಡಬಲ್ XL. ಎಲ್ಲಿ ಹಿಂಗೆ ತೋರಿಸಿ, ಹಿಂಗೆ ಇಟ್ಕೊಂಡು. ಚೆನ್ನಾಯ್ತು. ಹಾಕ್ಬೋದು. ಫುಲ್ ಹಾಕಲ್ಲಪ್ಪ, ಅವ್ರು ಹಾಕೇ ಹಾಕೋದು. ಈರ್ತನ ಇಲ್ಲಿ ಬಂದರೆ ಸಾಕು, ಬಂದಾಗೆಲ್ಲ ಒಂದೊಂದು ಗೋಗಲ್ಸ್ ಬೇಕು ಅವಳಿಗೆ. ಇದು ಹೊಸ್ದಾಗಿ ಬಂದಿರೋದಂತೆ ದೀಪಾವಳಿಗೆ, ಸಖತ್ತಾಗಿತ್ತು. ಸೊ ಅದನ್ನು ಪರ್ಚೇಸ್ ಮಾಡಿದರು ಭಾಸ್ಕರ್. ಮತ್ತು ಇದು ಕಸ್ಟಮೈಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಫ್ಲಾಸ್ಕ್ ನಮ್ಮಮ್ಮಗೆ ಕ್ಯೂಟ್ ಆಗಿದೆ, ಚಿಕ್ಕದು ತೊಗೋಬೇಕು ಅಂತ ಹೇಳಿದರು. ಸೊ ಅವರು 1 ವೀಕ್ ಆದಮೇಲೆ ಬನ್ನಿ ಕಸ್ಟಮೈಸ್ ಕೊಡ್ತೀವಿ ಅಂತ ಹೇಳಿದರು. ಸೊ ಈ ಥರ ಕಸ್ಟಮೈಸ್ ಮಾಡ್ಕೋಬೋದು ನಾವು. ನೇಮ್ಸ್ ಮತ್ತು ಡೇಟ್ಸ್ ಆಗಿರ್ಬೋದು, ಏನು ಬೇಕಾದರೂ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಇಲ್ಲಿಂದ ಬರ್ತಾ IDCಗೆ ಬಂದಿದ್ದೀವಿ. ಕಾಫಿ ಅಂತೂ ನನಗೆ ತುಂಬಾ ಫೇವ್ರೇಟ್. ಇಲ್ಲಿ ಕಾಫಿ ಕುಡಿಯೋಲ್ಲ ನಾನು, ಬಟ್ ಈ ಥರ ಜಾಗಕ್ಕೆ ಬಂದರೆ ಟೆಂಪ್ಟ್ ಆಗ್ತೀನಿ ಕಾಫಿ ಕುಡಿಯೋದಕ್ಕೆ. ಮತ್ತು ಡಿನ್ನರ್ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಡೇ ವ್ಲಾಗ್ ಸಹ ಕಂಟಿನ್ಯೂ ಮಾಡಿದ್ದೀನಿ. ಇದರಲ್ಲೇ ನಾವು ಹೋಗ್ತಿರೋದು ಹೊಸೂರಿಗೆ. ದೀಪಾವಳಿ ಅಂದಮೇಲೆ ಪಟಾಕಿ ತೊಗೊಳ್ದೇ ಇದ್ದರೆ ಹೇಗೆ? ಅದರಲ್ಲೂ ನಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಿದ್ರು ತುಂಬ ದಿನದಿಂದ, ಪಟಾಕಿ ಯಾವಾಗ ಕೊಡಿಸ್ತೀರಾ ಅಂತ ಹೇಳಿ. ಸೊ ಎಲ್ಲರನ್ನೂ ಗುಡೆ ಹಾಕ್ಕೊಂಡು ಈಗ ನಾನು ಹೋಗ್ತಿರೋದು. ನಾನು, ಭಾಸ್ಕರ್ ಮತ್ತು ಮಕ್ಕಳು, ನಮ್ಮ ಮಕ್ಕಳು ಜೊತೆ ಮೌನಿಕಾ ಸಹ ಬಂದಿದ್ಲು. ಹಬ್ಬ ಇದ್ದಿದ್ದು ಮಂಡೇ, ಟ್ಯೂಸ್ಡೇ. ನಾವು ಮೇನ್ಲಿ ಟ್ಯೂಸ್ಡೇನೇ ಹಬ್ಬ ಮಾಡಬೇಕು ಅಂತ ಇದ್ದಿದ್ದು. ಸೊ ನಾವು ಹೋಗಿದ್ದು ಸ್ಯಾಟರ್ಡೇ ಅರೌಂಡ್ 12 o'clock ನಾವು ಮನೆ ಬಿಟ್ಟಾಗ. 12:30 ಆಗಿತ್ತು. ಸೊ ಹೇಗಿತ್ತು ಟ್ರಾಫಿಕ್ ಅಂದರೆ, ಆಲ್ರೆಡಿ ನಾನು ರೀಲ್ಸ್ ನೋಡಿ ಹೇಳಿದ್ದೆ ಬೇಡ, ದಯವಿಟ್ಟು ಬೇಡ ಇಲ್ಲಿ ಹೋಗೋದು ಅಂತ. ಎಷ್ಟು ಜಾಮ್ ಆಗಿತ್ತು ಅಂದರೆ, ಮೈ ಗಾಡ್, ಯಾಕಾದರೂ ಬಂದು ಅಂತ ಅನಿಸ್ತು. ಅಷ್ಟು ಜಾಮಲ್ಲಿ ಹೋಗಿದ್ದಾಯಿತು. 12:30 ಮನೆ ಬಿಟ್ಟಾಗ. ಮತ್ತು ಅಲ್ಲೋಗಿ ರೀಚ್ ಆಗಿದ್ದು ಹೇಳ್ತೀನಿ ಎಷ್ಟೊತ್ತಿಗೆ ಹೋಗಿ ರೀಚ್ ಆದ್ವಿ ಅಂತ. ನಾವು ಹೊಸೂರು ಬಾರ್ಡರ್ ಇದೆಲ್ಲ ಅದು ದಾಟಿ ಅಲ್ಲಿ ಮುಂದೆ ಸಿಗುತ್ತಲ್ಲ, ಅಲ್ಲಿ ಹೋಗಿದ್ವಿ. ಇನ್ನು ಹಿಂದೆ ಸಹ ಮಾಡ್ತಿದ್ರು. ಸೊ ಅಲ್ಲೋದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ಹೋದ್ವಿ. ಇಷ್ಟು ದೂರನೇ ಬಂದಿದ್ದೀವಿ, ಇನ್ನು ಅಷ್ಟು ದೂರ ಹೋಗೋದ್ರಲ್ಲಿ ಏನು ಲೆಕ್ಕ ಅಂತ ಹೇಳಿ. ಸೊ ಹೊಸೂರು ಬಾರ್ಡರ್ ಇದೆಲ್ಲ, ಅದ್ರ ಮುಂದೆ ಹೋಗಿದ್ದಿದ್ದು ನಾವು ಪಟಾಕಿ ತೊಗೊಳೋದಕ್ಕೆ.
ಸೊ ಆಲ್ರೆಡಿ 4 hours ಆಯಿತು ನಮಗೆ ಇಲ್ಲಿಗೆ ರೀಚ್ ಆಗೋದಕ್ಕೆ. ಬೇಗ 2 years ಬ್ಯಾಕ್ ವಿಸಿಟ್ ಮಾಡಿದಾಗ ಇಲ್ಲಿಗೆ ಬಂದಿದ್ದು A to B ರೆಸ್ಟೋರೆಂಟ್ಗೆ. ಸೊ ಈಗಲೂ ಇಲ್ಲೇ ಬಂದು ನೋಡಬೇಕು. ಇಲ್ಲಿ ಎಷ್ಟು ರಶ್ ಇತ್ತು ಅಂದರೆ ಊಟಕ್ಕೆ ಜಾಗನೇ ಇದ್ದಿಲ್ಲ. ಮತ್ತು ಸೆಲ್ಫ್ ಸರ್ವಿಸ್ಗೆ ಹೋದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗೋದಕ್ಕೂ ತುಂಬಾ ಟೈಮ್, ಏನು ತೊಗೊಳಕ್ಕೂ ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಸೌತ್ ಮೀಲ್ಸ್ ಆರ್ಡರ್ ಮಾಡಿದ್ವಿ. ಮತ್ತು ಸ್ವೀಟಲ್ಲಿ ರಸಗುಲ್ಲ ಬೇಕು ಅಂತ ಹೇಳಿದರು ಮಕ್ಕಳು. ಸೊ ಅದಕ್ಕೆ ರಸಗುಲ್ಲ ಸಹ ತಂದುಕೊಟ್ಟೆ. ಪನ್ನೀರ್ ಮಂಚೂರಿ ತೊಗೊಂಡಿದ್ವಿ. ಅದರ ಜೊತೆಲಿ ತುಂಬಾ ಎಮಿಲಿಷಿಯಸ್ ಆಗಿತ್ತು. ಪಟಾಕಿ ತೊಗೊಳಕ್ಕೆ ಹೋಗ್ತಿದ್ದೀವಿ ಈಗ. ಹೇಳಿದ್ನಲ್ಲ, ಎಲ್ಲಿ ನೋಡಿದ್ರು ಜಾಮ್ ಜಾಮ್ ಜಾಮ್, ಟ್ರಾಫಿಕ್ ಜಾಮ್. ಸೊ ಇತ್ತೀಚೆಗಂತೂ ಮನೆ ಬಿಟ್ಟು ಆಚೆ ಬರೋಕ್ಕೆ ಭಯ ಆಗುತ್ತೆ ಈ ಟ್ರಾಫಿಕ್ ನೋಡಿ. ಸೊ ಇಲ್ಲಿ ಟೋಲ್ ಹತ್ರನೂ ತುಂಬಾ ಟ್ರಾಫಿಕ್ ಇತ್ತು. ಹೇಗೋ ಹೋದ್ವಿ ಮ್ಯಾನೇಜ್ ಮಾಡಿಕೊಂಡು. ಇನ್ನೇನು ಹೋಗಲೇಬೇಕಲ್ವ. ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಸಹ ದಾಟಿದ್ದೀವಿ. ಈಗ ರೀಚ್ ಆದ್ವಿ. ಲೊಕೇಶನ್ ನೋಡ್ತಿದ್ದೀರಲ್ಲ, ಜನ ಇಲ್ಲಿಗೆ ಬಂದು ನಿಲ್ಲಿಸ್ತಿದ್ರು ಕಾರನ್ನು ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ. ಸೊ ನಾವು ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇತ್ತು ಅಂತ ಹೇಳಿ ನಿಲ್ಸೋಣ ಅಂತ, ನೋಡೋಣ ಇಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಮುಂದೆ ಹೋಗೋಣ ಅಂತ ಫಸ್ಟ್ ಇಲ್ಲಿ ನಿಲ್ಲಿಸಿದ್ವಿ. ಎರಡು ಒಂದೇ ಇಲ್ಲೇ ಸರ ತಗೊಳ್ಳೋ ಫ್ಲವರ್ ಪಾಟ್ಸು ಪೆನ್ಸಿಲು ಮೂರಲ್ಲ ಒಂದೇ ತೋರ್ಸೋದು. ನೆಕ್ಸ್ಟ್ ಕಮಿಂಗ್ ವ್ಲಾಗಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ಅನ್ನೋದು ತೋರಿಸ್ತೀನಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.